ಒಂದು ತಿಂಗಳ ಮುಂಚೆಗೆ ಹಬ್ಬದ ವಾತಾವರಣ ಶುರುವಾಗಿದೆ. ಒಂದು ಕಡೆ ಅಭಿವೃದ್ಧಿ ಪರ್ವ ನಡೀತಾ ಇದ್ರೆ, ಮತ್ತೊಂದು ಕಡೆ ಪ್ರವಾಸಿಗರನ್ನ ಶ್ರೀರಾಮ ಇತಿಹಾಸ ಸಾರುವ ಡಾಲರ್ ಉಂಗುರಗಳು ಕೈ ಬೀಸಿ ಕರೀತಾ ಇವೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ರಾಮ ಜನ್ಮಭೂಮಿಯಲ್ಲಿ ಮಂದಿರದ ಮಹಾ ಮಸ್ತಕಾಭಿಷೇಕದ ಮುನ್ನ ಶ್ರೀರಾಮ ಮತ್ತು ರಾಮ ಮಂದಿರ ಮಾದರಿಯ ನಾಣ್ಯಗಳು ಪ್ರವಾಸಿಗರಿಗೆ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ. ದಿನೇ ದಿನೇ ಅಯೋಧ್ಯೆಯಲ್ಲಿ ಹಬ್ಬದ ಸಂಭ್ರಮ ಜೋರಾಗಿದ್ದು, ಈಗಾಗಲೇ ಜನರು ಅಯೋಧ್ಯೆಯತ್ತ ಮುಖ ಮಾಡಿದ್ದಾರೆ. ಹೀಗಾಗಿ ಪ್ರವಾಸಿಗರನ್ನ ಸೆಳೆಯಲು ಆಕರ್ಷಕ ವಸ್ತುಗಳು ಕಾಯುತ್ತಿವೆ. ಉಂಗುರ, ಕೀಗಳು, ರಾಮನ ಡಾಲರ್, ಬಜರಂಗ ಬಲಿ ಸೇರಿ ಶ್ರೀರಾಮ ಚರಿತ್ರೆ ಸಾರುವ ಡಾಲರ್, ನಾಣ್ಯಗಳು, ತರಹೇವಾರಿ ರಂಗೋಲಿಗಳು ಜನರನ್ನ ಕೈ ಬೀಸಿ ಕರೆಯುತ್ತಿವೆ. ಇನ್ನು ಇತ್ತ ಅಯೋಧ್ಯೆಯಲ್ಲಿ ಮಹಾ ಮಸ್ತಕಾಭಿಷೇಕ ಸಮಾರಂಭಕ್ಕೆ ಅಭಿವೃದ್ಧಿ ಪರ್ವವೇ ನಡೆಯುತ್ತಿದೆ. ಅಯೋಧ್ಯೆಗೆ ಸ್ವಾಗತಿಸಲು 4 ಪ್ರಮುಖ ಕಾರಿಡಾರ್ಗಳನ್ನು ನಿರ್ಮಿಸಲಾಗುತ್ತಿದ್ದು, ಅದರಲ್ಲಿ 3 ಪೂರ್ಣಗೊಂಡಿವೆ. ಅಯೋಧ್ಯೆಯ ರಾಮಪಥದಲ್ಲಿ ಕಾಮಗಾರಿ ನಡೆಯುತ್ತಿದ್ದು, ಯುದ್ಧೋಪಾದಿಯಲ್ಲಿ ಕಾಮಗಾರಿಯ ಕಾರ್ಯ ನಡೆಯುತ್ತಿದೆ. ರಾಮ ಜನ್ಮಭೂಮಿ ದೇವಸ್ಥಾನದ ಶಂಕುಸ್ಥಾಪನೆ ಸಮಾರಂಭ ನಡೆಯುತ್ತಿರುವುದು ಕಾರ್ಗಿಲ್ ಯುದ್ಧ ಗೆದ್ದು ನಾವು ಕಾಶ್ಮೀರವನ್ನ ಮತ್ತೆ ಮರಳಿ ಪಡೆದಷ್ಟೇ ಆನಂದವಾಗುತ್ತಿದೆ ಎಂದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಹೇಳಿದರು. ಒಟ್ಟಾರೆ ಅಯೋಧ್ಯೆಯು ಪ್ರತಿ ಕ್ಷಣಕ್ಕೂ ಹೊಸ ರೂಪ ಪಡೆದುಕೊಳ್ತಾ ಇದ್ದು, ಸ್ವರ್ಗವೇ ಭೂಲೋಕಕ್ಕೆ ಇಳಿದಂತೆ ಭಾಸವಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಿಂದೂಗಳ 100 ವರ್ಷಗಳ ಕನಸು ನನಸಾಗುವ ಸಮಯ ದಿನೇ ದಿನೇ ಹತ್ತಿರವಾಗ್ತಾ ಇದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಲೋಕಾರ್ಪಣೆಗೆ ಸಜ್ಜಾಗಿದ್ದು, ಬಿಜೆಪಿಯ 2 ಹಿರಿಯ ನಾಯಕರು ರಾಮ ಮಂದಿರ ಉದ್ಘಾಟನೆಗೆ ಗೈರಾಗಲಿದ್ದಾರಂತೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಹಿಂದೂಗಳ ಹೃದಯ ಸಾಮ್ರಾಟ ಶ್ರೀರಾಮನ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ. ಇದೇ 2024ರ ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆಗೆ ಸಿದ್ಧತೆಗಳು ಭರದಿಂದ ಸಾಗಿವೆ. ಆದರೆ ದಶಕಗಳ ಕಾಲ ಶ್ರೀರಾಮನ ಬಗ್ಗೆ ಜಾಗೃತಿ ಮೂಡಿಸಿ ಜನಾಂದೋಲನ ರೂಪಿಸಿದ ಬಿಜೆಪಿಯ ಹಿರಿಯ ನಾಯಕರಾದ LK ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಗೈರಾಗುವ ಸಾಧ್ಯತೆ ಇದೆ. ಹೌದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಜನವರಿ 24ರಿಂದ ದೇವಾಲಯವು ಸಾರ್ವಜನಿಕರಿಗೆ ಮುಕ್ತವಾಗಲಿದೆ. ಆದರೆ ವಯಸ್ಸು ಮತ್ತು ಅನಾರೋಗ್ಯದ ಕಾರಣದಿಂದ LK ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿಗೆ ಕಾರ್ಯಕ್ರಮಕ್ಕೆ ಹಾಜರಾಗದಂತೆ ದೇವಸ್ಥಾನದ ಟ್ರಸ್ಟ್ ಮನವಿ ಮಾಡಿದೆ ಎನ್ನಲಾಗಿದೆ. ಇಬ್ಬರು ಬಹಳ ಹಿರಿಯರು, ಅವರ ವಯಸ್ಸು ಪರಿಗಣಿಸಿ ಬರದಂತೆ ವಿನಂತಿಸಲಾಗಿದೆ. ನಮ್ಮ ವಿನಂತಿಯನ್ನು ಇಬ್ಬರು ಒಪ್ಪಿಕೊಂಡರು ಎಂದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ತಿಳಿಸಿದೆ.